ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಸಣ್ಣ ಗ್ರೋ ಬ್ಯಾಗಲ್ಲಿ ಇದ್ದಂತಹ ಮಲ್ಲಿಗೆ ಗಿಡಗಳನ್ನು ನಾನು ಇವತ್ತು ರೀಪೋರ್ಟ್ ಮಾಡ್ತಾ ಇದ್ದೇನೆ. ಇದು ನಮಗೆ ರೀಪೋರ್ಟ್ ಮಾಡಲಿಕ್ಕೆ ಸರಿಯಾದಂತಹ ಸಂದರ್ಭ, ಹಾಗಾಗಿ ನಾನು ಗಿಡಗಳನ್ನು ರೀಪೋರ್ಟ್ ಮಾಡ್ತಾ ಇದ್ದೇನೆ. ಫಸ್ಟಾಗಿ ನನ್ನ ಗಿಡಗಳು ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಗಿಡಗಳು ತುಂಬ ಚೆನ್ನಾಗಿದೆ, ಬಟ್ ನನಗೆ ಈ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆಯಬೇಕಾದ್ರೆ ದೊಡ್ಡ ಗ್ರೋ ಬ್ಯಾಗ್ಗೆ ಹಾಕಬೇಕಾಗ್ತದೆ. ಹಾಗಾಗಿ ನಾನು ರೀಪಾಟನ್ನು ಮಾಡ್ತಾ ಇದ್ದೇನೆ. ಸರಿಸುಮಾರು ಇಲ್ಲಿ ಒಂದು 25-30 ಗಿಡಗಳಿದೆ. ಅದರಲ್ಲಿ ನಾನೊಂದು 20 ಗಿಡಗಳನ್ನು ರೀಪಾಟ್ ಮಾಡ್ತೇನೆ. ಉಳಿದ ಗಿಡಗಳನ್ನು ನೆಕ್ಸ್ಟ್ ರೀಪಾಟ್ ಮಾಡ್ತೇನೆ. ಅಂದರೆ ನನ್ನ ಹತ್ರ ಇರುವುದೇ 20 ಗ್ರೋ ಬ್ಯಾಗ್. ಹಾಗಾಗಿ ಈಗ ಫಸ್ಟಾಗಿ ನಾನು ಮಣ್ಣನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಜಾಸ್ತಿ ಏನು ನಾನು ಗೊಬ್ಬರಗಳನ್ನು ಹಾಕ್ತಾ ಇಲ್ಲ. ಯಾಕಂತ ಹೇಳಿದರೆ ಇನ್ನು ಮುಂದೆ ನಮಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಈಗಲೇ ಸ್ಟಾರ್ಟ್ ಆಗಿದೆ, ಬಟ್ ಇದೇನು ದೊಡ್ಡ ವಿಷಯ ಅಲ್ಲ. ಮಳೆ ಇನ್ನು ಬರುವಂತಹ ಮಳೆಗಾಲದಲ್ಲಿ ನಮ್ಮ ಗಿಡಗಳಿಗೆ ಹಿಂಡಿ ಆಗಿರ್ಬೋದು ಅಥವಾ ಲಿಕ್ವಿಡ್ ಎಲ್ಲ ಹಾಕಿದರೆ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ಕಡಿಮೆ ಖರ್ಚಲ್ಲಿ ನಾನು ಗಿಡಗಳನ್ನು ನೆಡ್ತಾ ಇದ್ದೇನೆ. ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಇಲ್ಲಿ ನಾನು ಹಟ್ಟಿ ಗೊಬ್ಬರ ಹಾಗೆಯೇ ಕೆಂಪು ಮಣ್ಣು ಇಷ್ಟು ಬಿಟ್ಟು ನಾನು ಬೇರೆ ಏನನ್ನ ಹಾಕ್ತಾ ಇಲ್ಲ. ಆದರೆ ಹಾಕುವಂತಹ ಕ್ರಮ ಸರಿಯಾಗಿರಬೇಕು. 4 ಬಟ್ಟಿ ಹಟ್ಟಿ ಗೊಬ್ಬರ ಆದರೆ 2 ಬಟ್ಟಿ ಮಣ್ಣನ್ನು ಹಾಕಬೇಕು. ಕೆಂಪು ಮಣ್ಣು ಹಾಕಬೇಕು. ಏನು ಅಂಟು ಮಣ್ಣು, ಸೇಡಿ ಮಣ್ಣು, ವೈಟ್ ಕಲ್ಲರ್ ಆ ಥರದ ಮಣ್ಣುಗಳನ್ನೆಲ್ಲ ಯೂಸ್ ಮಾಡಬಾರ್ದು. ಕೆಂಪು ಮಣ್ಣೆ ಹಾಕಬೇಕು. 4 ಬಕೆಟ್ ಇದು ಗೊಬ್ಬರ ಆದರೆ 2 ಬಕೆಟ್ ಮಣ್ಣು ಹಾಕಬೇಕು. ನೀವು ಎಷ್ಟು ಬೇಕಿದ್ರೂ ಹಾಕ್ಬೋದು, ಬಟ್ ನೀವು ಹಾಕುವಂತಹ ರೀತಿ ಡಬಲ್ ಆಗಿರಬೇಕು ಗೊಬ್ಬರಗಳು. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ನಾನಿಲ್ಲಿ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡ್ತಾ ಇದ್ದೇನೆ. ಇದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. 15x15 ಇದರ ಸೈಜ್. ಫಸ್ಟಾಗಿ ಆ ಗ್ರೋ ಬ್ಯಾಗಲ್ಲಿ ಫುಲ್ಲನ್ನು ಮಣ್ಣು ತುಂಬಿಸಿ ನಾನು ಗಿಡಗಳನ್ನು ನೆಡುವುದಿಲ್ಲ. ಹಾಗಾಗಿ ಫಸ್ಟಾಗಿ ನಾನು ಗ್ರೋ ಬ್ಯಾಗನ್ನು ಫೋಲ್ಡ್ ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಫೋಲ್ಡ್ ಮಾಡಿ ಆಮೇಲೆ ನಾನು ಕಾಲಲ್ಲಿ ಪುಷ್ ಮಾಡ್ತಾ ಇದ್ದೇನೆ. ಅಂದರೆ ಆ ಕಡೆ ಈ ಕಡೆ. ಯಾಕಂತ ಹೇಳಿದರೆ ಆ ಗ್ರೋ ಬ್ಯಾಗ್ನ ನೆಲದಲ್ಲಿ ಇಡುವಾಗ ಒಂದೇ ಲೆವೆಲಲ್ಲಿ ಬರಬೇಕು. ಅದಕ್ಕೋಸ್ಕರ ನಾನು ಕಾಲಲ್ಲಿಟ್ಟು ಅದು ಮೆಡಿಸಿದಂತಹ ಭಾಗಗಳು ಲೆವೆಲ್ ಆಗಿ ಬರಲಿಕ್ಕೋಸ್ಕರ ಆ ರೀತಿ ಮಾಡಿದ್ದು. ಆಮೇಲೆ ಇಲ್ಲಿ ನೋಡಿ ನಾನು ಮಿಕ್ಸ್ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಸುಮಾರು ಒಂದು ಲೇಯರ್ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಕಸ ತೆಗೆಯುವಂತಹ ಬಕೆಟಲ್ಲಿ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಎಲ್ಲರ ಮನೆಯಲ್ಲಿ ಇರ್ತದೆ. ಹಾಗಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದಾಗಿ ಸರಿಸುಮಾರು 1.5 ಬಕೆಟ್ ಅದರಲ್ಲಿ ಮಣ್ಣು ಹಾಕಿ ನಾನು ಅದನ್ನು ಕ್ಲೀನ್ ಮಾಡಿ ಒಂದೇ ಲೇಯರ್ ಆಗಿ ಇಟ್ಟು ಅದಕ್ಕೆ ಮತ್ತೆ 1 ಲೇಯರ್ ಹಟ್ಟಿ ಗೊಬ್ಬರವನ್ನು ಹಾಕಿ ಆಮೇಲೆ ಅದರ ಮೇಲೆ ನಾನು ಗಿಡಗಳನ್ನು ಇಡ್ತಾ ಇದ್ದೇನೆ. ಸಣ್ಣ ಗ್ರೋ ಬ್ಯಾಗಲ್ಲಿ ಇದ್ದಂತಹ ಗಿಡವನ್ನು ಇದಕ್ಕೆ ನಾನು ರೀಪಾಟ್ ಮಾಡಿದ್ದೇನೆ. ಈಗ ಅದಕ್ಕೆ ನಾನು ಮತ್ತೆ 1 ಕಪ್ ನಾನು ಹಟ್ಟಿ ಗೊಬ್ಬರವನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಣ್ಣನ್ನು ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಬೇರೆಲ್ಲ ಬೆಳ್ತಿರ್ತದೆ. ಸ್ವಲ್ಪ ಹಾಕಿದರೆ ಸಾಕಾಗೋದಿಲ್ಲ, ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಹಾಗೆಯೇ ಇಲ್ಲಿ ನಾವು ಹಟ್ಟಿ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಮತ್ತೆ ನಾವಿಲ್ಲಿ ಸಪ್ರೇಟ್ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹಟ್ಟಿ ಗೊಬ್ಬರ ಜಾಸ್ತಿ ಆದರೆ ಏನೋ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಹಟ್ಟಿ ಗೊಬ್ಬರಗಳು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಂತ ಹೇಳಿ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ. ಮಣ್ಣು ಮತ್ತು ಮಿಕ್ಸ್ ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿದ ನಂತರ ಎಲ್ಲ ಸೆಟ್ಟಾಯಿತು ಅಂದ ನಂತರ ಒಮ್ಮೆ ನೀವು ಗ್ರೋ ಬ್ಯಾಗನ್ನು ನೆಲಕ್ಕೆ ಟ್ಯಾಪ್ ಮಾಡಬೇಕು. 3 ಬಾರಿ ಮಾಡಿದರೆ ಸಾಕು. ಆಗ ಎಲ್ಲೆಲ್ಲ ಹೋಳುಗಳೆಲ್ಲ ಇರ್ತದೆ ನೋಡಿ, ಅಲ್ಲೆಲ್ಲ ನಮ್ಮ ಮಣ್ಣು ಗೊಬ್ಬರಗಳೆಲ್ಲ ತುಂಬಿ ಮತ್ತು ಬೇರುಗಳಿಗೆ ಎಲ್ಲೆಲ್ಲ ಮಣ್ಣುಗಳು ಬೇಕು ನೋಡಿ ಅಲ್ಲೆಲ್ಲ ಸೆಟ್ಟಾಗುತ್ತೆ. ಮತ್ತು ನಿಮಗೆ ಮಣ್ಣು ಗೊಬ್ಬರಗಳು ಬೇಕು ಅನ್ನುವಾಗಿದ್ದರೆ, ಬೇರುಗಳು ಕಾಣ್ತಾ ಇದೆ ಅಥವಾ ಎಲ್ಲಾದರೂ ಗ್ಯಾಪ್ಗಳು ಕಾಣ್ತಾ ಇದೆ ಅಂತಂದರೆ ನೀವು ಮಣ್ಣುಗಳು ಗೊಬ್ಬರಗಳನ್ನು ಹಾಕ್ಬೋದು ಸ್ನೇಹಿತರೆ. ಅದು ನಿಮ್ಮ ಇಷ್ಟ. ಅಂದರೆ ಟ್ಯಾಪ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ತದೆ. ಇಲ್ಲ ಕರೆಕ್ಟಾಗಿದೆ ಅನ್ನುವಾಗಿದ್ದರೆ ಅಲ್ಲಿಗೆ ಟ್ಯಾಪ್ ಮಾಡಿ ನೀವು ಗಿಡಗಳನ್ನು ಇಟ್ಟು ಬಿಡೋದು. ಇಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ನಾನು ಎಲ್ಲ ಗಿಡಗಳನ್ನು ರೀಪಾಟ್ ಮಾಡುವ ವಿಡಿಯೋ ಮಾಡಲಿಲ್ಲ. ಕಾರಣ ಏನಂತ ಹೇಳಿದರೆ ಒಂದು ಗಿಡ ಸಾಕಾಗುತ್ತೆ ಅಂತ. ಅದು ನಾನು ಎಲ್ಲ ಗಿಡಗಳದ್ದು ತೋರಿಸಿದರೆ ನಿಮಗೆ ಅದು ತುಂಬ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ವಿಡಿಯೋವನ್ನು ಶಾರ್ಟ್ ಮಾಡಿ ನಿಮಗೆ ತೋರಿಸಿದೆ ಸ್ನೇಹಿತರೆ. ಇನ್ನೇನು ಗೊತ್ತಾ, ಯಾಕೆ ನೀವು ಅಂದ್ಕೊಳ್ಬೋದು ಈ ಸಂದರ್ಭದಲ್ಲಿ ಹಿಂಡಿ ಹಾಕಲಿಲ್ಲ, ಬೇರೆ ಗೊಬ್ಬರಗಳನ್ನು ಹಾಕಲಿಲ್ಲ, ಕಾಂಪೋಸ್ಟ್ ಹಾಕಲಿಲ್ಲ, ಅನ್ನಪೂರ್ಣ ಆಗಿರ್ಬೋದು ಹಾಕಲಿಲ್ಲ ನಾನು. ಏನಂತ ಹೇಳಿದರೆ ಮಳೆ ಬಂದಾಗ ನಾವು ಇಂತಹ ಗೊಬ್ಬರಗಳನ್ನು ಹಾಕಬಾರ್ದು. ಫಾರ್ ಎಕ್ಸಾಂಪಲ್ ಅನ್ನಪೂರ್ಣ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು, ಪಂಚಮಿ, ಎರೆಹುಳ ಹಾಕ್ಬೋದು. ಆಮೇಲೆ ಹಿಂಡಿ
ಹಾಗೆಯೇ ಕುಳಿಯುವಂತಹ ವಸ್ತುಗಳನ್ನು ನಮ್ಮ ಗಿಡಗಳಿಗೆ ಹಾಕಬಾರ್ದು. ಒಂದು ವೇಳೆ ನಾವು ಹಾಕಿದ ನಂತರ ನಮ್ಮ ತೀರಾ ಮಳೆ ಬಂದರೆ ನಮ್ಮ ಗಿಡಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ನಮ್ಮ ಗಿಡಗಳಿಗೆ ಅದನ್ನೆಲ್ಲ ಹಾಕಬಾರ್ದು. ತುಂಬ ಜನ ಕೇಳ್ತಾ ಇದ್ರಿ ಮಳೆಗಾಲದಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ಅಂತ ಕೇಳ್ತಾ ಇದ್ದೀರಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ಕಡಿಮೆ ಖರ್ಚಲ್ಲಿ ಯಾವ ರೀತಿ ನೆಡುವುದಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಇದಕ್ಕೂ ಮುಂಚೆ ಕೂಡ ನಾನು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಹೇಗೆ ನೆಡೋದು ಅಂತ ತೋರಿಸ್ತಾ ಇದ್ದೇನೆ. ಆದರೆ ನಾನು ತುಂಬ ಕಡಿಮೆ ಖರ್ಚಲ್ಲಿ ನಮ್ಮ ಮಲ್ಲಿಗೆ ಕೃಷಿಯನ್ನು ಹೇಗೆ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆಯಬಹುದು, ಹೇಗೆ ಮಲ್ಲಿಗೆ ಗಿಡಗಳನ್ನು ನೆಡಬಹುದು ಅನ್ನುವ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇರ್ತೇನೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂತ ಹೇಳಿದರೆ, ಜಾಸ್ತಿಯಾಗಿ ಮಲ್ಲಿಗೆ ಗಿಡಗಳಿಗೆ ಖರ್ಚು ಮಾಡೋದು ಬೇಡ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲವೊಂದು ಗಿಡಗಳು ಹಾಳಾಗುತ್ತೆ, ಅಥವಾ ಬೇಸಿಗೆ ಕಾಲದಲ್ಲೂ ಅಷ್ಟೇ ಬೇಕಾದಂತಹ ಸರಿಯಾದಂತಹ ಆರೈಕೆ ಮಾಡದೇ ಇದ್ದಾಗ ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಇನ್ವೆಸ್ಟ್ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗಲೂ ಮಲ್ಲಿಗೆ ಗಿಡಗಳಿಗೆ ರೇಟ್ ಹೈ ಆಗಿ ಇರೋದಿಲ್ಲ, ತುಂಬ ಕಡಿಮೆ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಮೊನ್ನೆಂತೂ 200 ರೂಪಾಯಿ ಇತ್ತು ಅಟ್ಟಿಗೆ, 200, 250, 310, 320 ಈ ರೇಂಜಲ್ಲಿತ್ತು. ಹಾಗಾಗಿ ನಾನು ಹೇಳೋದು, ಆದಷ್ಟು ಮಲ್ಲಿಗೆ ಗಿಡಗಳಿಗೆ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಈ ವಿಡಿಯೋ ಅಂತಲೇ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.